ವಕ್ಫ್ನ ಬಾಲ ಕಟ್ ಆಗಿದೆ. ವಕ್ಫ್ ತಿದ್ದುಪಡಿ ಮಸೂದೆ ಕೊನೆಗೂ ಲೋಕಸಭೆಯಲ್ಲಿ ಮಂಡನೆ ಆಗಿದೆ. ಸೊ ವಕ್ಫ್ ಅನ್ನುವಂತಹ ಒಂದು ಕರಾಳ ಕಾನೂನಿಗೆ ಒಂದು ಕಡಿವಾಣ ಬಿದ್ದಿದೆ. ವಕ್ಫ್ ಬೋರ್ಡ್ಗೆ ಹೋದ್ರೆ ನ್ಯಾಯ ಸಿಗುತ್ತೆ ಅನ್ನುವಂಥ ಯಾವ ನಿರೀಕ್ಷೆಯೂ ಇರಲಿಲ್ಲ, ಯಾವ ಭರವಸೆಯೂ ಇರ್ತಿರಲಿಲ್ಲ. ಸಂವಿಧಾನ ವಿರೋಧವಾದದ್ದು ಯಾವುದಿದೆ, ಮುಸ್ಲಿಮರಿಗೆ ಅನ್ಯಾಯವಾಗುವಂಥದ್ದು ಯಾವುದಿದೆ, ಕಾಂಗ್ರೆಸ್ ಸರ್ಕಾರ ಕೊಟ್ಟಂತಹ ಆ ಪರಮಾಧಿಕಾರ ಏನು, ಈಗ ಅದಕ್ಕೆ ತಂದಿರುವ ಬದಲಾವಣೆ ಏನು? ಸ್ನೇಹಿತರೆ ನಮಸ್ಕಾರ, ಹೊಸ ದಿಗಂತ ಡಿಜಿಟಲ್ ಚಾನಲ್ಗೆ ಸ್ವಾಗತ. ಬಹಳ ನಿರೀಕ್ಷೆ ಇಟ್ಟುಕೊಂಡಿದ್ದಂತಹ ವಕ್ಫ್ ತಿದ್ದುಪಡಿ ಮಸೂದೆ ಕೊನೆಗೂ ಲೋಕಸಭೆಯಲ್ಲಿ ಮಂಡನೆ ಆಗಿದೆ. ಸೊ ವಕ್ಫ್ ಅನ್ನುವಂತಹ ಒಂದು ಕರಾಳ ಕಾನೂನಿಗೆ ಒಂದು ಕಡಿವಾಣ ಬಿದ್ದಿದೆ ಅಂತಲೇ ಹೇಳಬೇಕು. ಈ ವಕ್ಫ್ ತಿದ್ದುಪಡಿ ಮಸೂದೆ ಅಂಗೀಕಾರ ಆದ ನಂತರದಲ್ಲಿ ಏನೇನೆಲ್ಲ ಬದಲಾವಣೆ ಆಗುತ್ತೆ ಅನ್ನುವಂಥದ್ದನ್ನು ನಾನು ನಿಮ್ಮ ಮುಂದೆ ಸಂಕ್ಷಿಪ್ತವಾಗಿ ಇಡ್ಲಿಕ್ಕೆ ಬಯಸ್ತೇನೆ. 1995 ಮತ್ತು 2013ರಲ್ಲಿ ಆಗಿನ UPA ಸರ್ಕಾರ ಮತ್ತು ಕಾಂಗ್ರೆಸ್ ಸರ್ಕಾರ ಈ ವಕ್ಫ್ಗೆ ಕೊಟ್ಟಿದ್ದಂತಹ ಪರಮಾಧಿಕಾರ ಏನಿತ್ತು, ಆ ರಾಕ್ಷಸಿ ಅಧಿಕಾರ ಏನಿತ್ತು, ಅದೆಲ್ಲಕ್ಕೂ ಒಮ್ಮಿಂದೊಮ್ಮೆಗೆ ಈಗ ಕಡಿವಾಣ ಹಾಕಿದಾಗುತ್ತೆ, ಕತ್ತರಿ ಹಾಕಿದಾಗುತ್ತೆ. ವಕ್ಫ್ನ ಬಾಲ ಕಟ್ ಆಗಿದೆ. 1995 ಮತ್ತು 2013ರಲ್ಲಿ ಕಾಂಗ್ರೆಸ್ ಸರ್ಕಾರ ಕೊಟ್ಟಂತಹ ಆ ಪರಮಾಧಿಕಾರ ಏನು, ಈಗ ಅದಕ್ಕೆ ತಂದಿರುವ ಬದಲಾವಣೆ ಏನು? ಸಂಕ್ಷಿಪ್ತವಾಗಿ ಒಂದೊಂದೇ ನಾನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಮೊಟ್ಟ ಮೊದಲನೇದು, ವಕ್ಫ್ ಬೈ ಯೂಸರ್ ಅನ್ನುವಂಥ ಒಂದು ಕಾನೂನು ಆಗ ಕಾಂಗ್ರೆಸ್ ಸರ್ಕಾರ ಜಾರಿಗೆ ತಂದಿತ್ತು. ಏನು, ಯಾವುದೇ ಒಂದು ಲ್ಯಾಂಡಲ್ಲಿ ಒಂದು ನಮಾಜ್ ಮಾಡಿದ್ರೆ ಅಥವಾ ಅಲ್ಲಿ ಯಾವುದೋ ಒಂದು ಧಾರ್ಮಿಕ ಆಚರಣೆ ಮಾಡಿದ್ರೆ ಅದು ವಕ್ಫ್ಗೆ ಸೇರಿಬಿಡುತ್ತೆ. ಯಾರಪ್ಪಂದು ಜಮೀನು, ಯಾರ್ದೋ ನೆಲ, ಯಾರ್ದೋ ಜಾಗ, ನಮಾಜ್ ಮಾಡಿಬಿಟ್ರೆ ಅದು ಅವ್ರದ್ದೇ ಜಾಗ. ಈ ಕಾನೂನಿಗೆ ಈಗ ಕಡಿವಾಣ ಬಿದ್ದಿದೆ. ಯಾವುದೇ ವ್ಯಕ್ತಿ 5 ವರ್ಷ ಇಸ್ಲಾಮನ್ನು ಪ್ರಾಕ್ಟೀಸ್ ಮಾಡಿದವನು ಕೊಟ್ಟ ಜಮೀನು ಮಾತ್ರ ಇನ್ನು ಮುಂದೆ ವಕ್ಫ್ ಅಂತ ಅನ್ನಿಸ್ಕೊಳ್ಳುತ್ತೆ. ಇನ್ನು ಎರಡನೇದು, ಯಾವುದೇ ಸರ್ಕಾರಿ ಜಾಗವನ್ನು ವಕ್ಫ್ ಇದು ತನ್ನದು ಅಂತ ಹೇಳಿಬಿಟ್ರೆ ಸಾಕು, ಸರ್ಕಾರ ತನ್ನ ಜಾಗವನ್ನು ವಕ್ಫ್ಗೆ ಬಿಟ್ಕೊಡ್ಬೇಕಾಗಿತ್ತು. ಈ ಹಿಂದೆ ಕಾಂಗ್ರೆಸ್ನವರು ಮಾಡಿದ ಕಾನೂನಿನ ಪ್ರಕಾರ ಈಗ ಅದಕ್ಕೂ ಕಡಿವಾಣ ಬಿದ್ದಿದೆ. ಈಗ ಯಾವುದೇ ವಿಚಾರ, ಯಾವುದೇ ಒಂದು ಜಾಗ, ಯಾವುದೇ ಒಂದು ಸ್ಥಳ ಅದು ಸರ್ಕಾರದ್ದು ಅಂತ ಅನ್ನಿಸಿದಲ್ಲಿ, ಅದಕ್ಕೆ ಬೇಕಾದಂತಹ ಪೂರಕ ದಾಖಲೆಗಳಿದ್ದಲ್ಲಿ ಅದನ್ನು ಪರಿಶೀಲಿಸುವ ಅಧಿಕಾರ ಆಯಾ ಜಿಲ್ಲಾಧಿಕಾರಿಗಳಿಗೆ ಇರುತ್ತೆ. ಅದನ್ನು ಪರಿಶೀಲಿಸಿ ಇದು ಸರ್ಕಾರಕ್ಕೆ ಸೇರಿದ್ದು ಅನ್ನೋದಾದರೆ ಅದನ್ನು ಸರ್ಕಾರ ಇಟ್ಕೋಬೋದು, ಅದು ವಕ್ಫ್ಗೆ ಸೇರಿದ್ದು ಅನ್ನೋದಾದರೆ ಅದು ವಕ್ಫ್ಗೆ ಕೊಡ್ಬೋದು. ಆ ಅಧಿಕಾರ ಈಗ ಜಿಲ್ಲಾಧಿಕಾರಿಗಳಿಗೆ ಬಿದ್ದಿದೆ. ಇನ್ನು ಮೂರನೇದು, ಕಂಡಿದ್ದೆಲ್ಲ ನಂದೇ ಅನ್ನುವಂಥ ಪರಮಾಧಿಕಾರ ಏನು ಕೊಟ್ಟಿದ್ರಲ್ಲ ಕಾಂಗ್ರೆಸ್ ಸರ್ಕಾರ, ಅದಕ್ಕೆ ಕತ್ತರಿ ಬಿದ್ದಿದೆ. ವಕ್ಫ್ ತಾನು ಕಂಡುಬಿಟ್ಟ ಕಡೆ ಇಷ್ಟುದ್ದ ನಂದೆ, ಈ ಜಾಗ ನಂದೆ, ಆ ಜಾಗ ನಂದೆ, ಆ ಅಧಿಕಾರಕ್ಕೆ ಈ ತಿದ್ದುಪಡಿ ಕತ್ತರಿ ಹಾಕಿದೆ. ಯಾವುದೇ ಒಂದು ಲ್ಯಾಂಡ್ ತನ್ನದು ಅನ್ನೋದಕ್ಕೆ ಅದರ ಬಳಿ ರೆವಿನ್ಯೂ ರೆಕಾರ್ಡ್ಸ್ ಇರಬೇಕಾಗುತ್ತೆ ಇನ್ನು ಮುಂದೆ. ಗೊತ್ತಾಯ್ತಲ್ಲ ಏನು ಬದಲಾವಣೆ ಆಯಿತು ಅಂತ. ಇನ್ನು ನಾಲ್ಕನೇದು, ಯಾವುದೇ ಜಾಗ ತನ್ನದು ಅಂತ ಡಿಕ್ಲೇರ್ ಮಾಡಿಕೊಳ್ಳುವಂಥ ಅಧಿಕಾರ ವಕ್ಫ್ ಬೋರ್ಡ್ಗೆ ಇತ್ತು. ಅದಕ್ಕೆ ಕಥೆಗಳನ್ನು ಕಟ್ಟಲಾಗ್ತಾ ಇತ್ತು. ಇದು ಮೊಘಲರು ಕೊಟ್ಟಿದ್ದು, ತಾಜ್ ಮಹಲ್ ಶಹಜಹಾನ್ ಕಾಲದಲ್ಲಿ ಬಂದಿದ್ದು, ವಿಜಾಪುರದ ಆದಿಲ್ ಶಾ ಸುಲ್ತಾನರು ಕೊಟ್ಟಿದ್ದು. ಈಗ ಆ ಕಥೆಗಳಿಗೆ ಕಡಿವಾಣ ಬಿತ್ತು. ಯಾವ ಕಥೆಗಳನ್ನು ಇನ್ನು ಮುಂದೆ ಕೇಳೋ ಹಾಗಿಲ್ಲ. DC ಮುಂದೆ ಹೋಗಬೇಕು, ರೆಕಾರ್ಡ್ಸ್ ಇಡಬೇಕು, ತನ್ನದು ಅಂತ ಸಾಬೀತು ಮಾಡಬೇಕು, ಆಮೇಲೆ ಅದನ್ನು ವಕ್ಫ್ ಅಂತ ಘೋಷಣೆ ಮಾಡ್ಕೋಬೇಕು. ಇನ್ನು ಐದನೇದು, ವಕ್ಫ್ ಬೋರ್ಡ್ನಲ್ಲಿ ಮುಸ್ಲಿಮೇತರರಿಗೂ ಅವಕಾಶ ಕೊಡಬೇಕು. ಈ ಹಿಂದೆ ಇದ್ದಂತಹ ಕಾಂಗ್ರೆಸ್ ಮಾಡಿದಂತಹ ಕಾನೂನಿನಲ್ಲಿ ಕೇವಲ ಮುಸ್ಲಿಮರು ಮಾತ್ರ ಇರಬೇಕು ಅಂತ, ಜಡ್ಜ್ಗಳೂ ಸಹ ಮುಸ್ಲಿಮರು. ಇದು ಯಾವ ಮಟ್ಟದ ತುಷ್ಟೀಕರಣ ಇತ್ತು ನೋಡಿ. ಈಗ ಕನಿಷ್ಠ 2 ಮುಸ್ಲಿಮೇತರರು ವಕ್ಫ್ ಬೋರ್ಡ್ನಲ್ಲಿ ಇರಬೇಕು ಅನ್ನುವಂಥ ಕಾನೂನನ್ನು ಕೇಂದ್ರ ಸರ್ಕಾರ ತಂದಿದೆ, ಆ ತಿದ್ದುಪಡಿಯನ್ನು ತಂದಿದೆ. ಇದಕ್ಕೆ ಒಂದು ವಾದವನ್ನು ಮಂಡಿಸ್ತಾ ಇದ್ದರು ವಕ್ಫ್ ಪರವಾಗಿದ್ದವರು. ಏನು, ತಿರುಪತಿ ಬೋರ್ಡ್ನಲ್ಲಿ, ತಿರುಮಲ ಟ್ರಸ್ಟ್ನಲ್ಲಿ ಹಿಂದೂಯೇತರಿಗೆ ಅವಕಾಶ ಕೊಡ್ತಾರಾ? ಅಲ್ಲಿ ಹಿಂದೂಗಳಲ್ಲದವರು ಇರೋದಕ್ಕೆ ಸಾಧ್ಯ ಇಲ್ಲ ಅನ್ನೋದಾದರೆ ಇಲ್ಲಿ ಮುಸ್ಲಿಮರಲ್ಲದವರು ಇರಬಾರ್ದು ಅನ್ನುವಂಥ ವಾದವನ್ನು ಮಂಡಿಸ್ತಾ ಇದ್ರು. ಅದಕ್ಕೆ ಇವತ್ತು ಕಿರಣ್ ರಿಜಿಜು ಒಂದು ಉತ್ತರವನ್ನು ಕೊಟ್ಟಿದ್ದಾರೆ. ಏನು, ವಕ್ಫ್ ಅಂದರೆ ಏನು? ಕೆಲವು ಕೋರ್ಟ್ ತೀರ್ಪುಗಳನ್ನು ಅವರು, ಕೇರಳ ಹೈಕೋರ್ಟ್ ಇರ್ಬೋದು, ಬೇರೆ ಬೇರೆ ಕೋರ್ಟ್ಗಳಲ್ಲಿ ಬಂದಂಥ ತೀರ್ಪುಗಳನ್ನು ಅವರು ಉದಾಹರಣೆ ಸಮೇತ ಹೇಳಿದ್ದಾರೆ. ಆ ತೀರ್ಪುಗಳ ಸಾರ ಇಷ್ಟೆ, ವಕ್ಫ್ ಅನ್ನೋದು ಒಂದು ಧಾರ್ಮಿಕ ಆಚರಣೆ ಅಲ್ಲ. ವಕ್ಫ್ ಅನ್ನೋದು ಒಂದು ಪ್ರಾಪರ್ಟಿ ಹ್ಯಾಂಡ್ಲಿಂಗ್ ಅಂತೆ. ವಕ್ಫ್ ಅನ್ನೋದು ಒಂದು ಆಸ್ತಿಯನ್ನು ನಿರ್ವಹಿಸುವಂಥ ಒಂದು ಸಂಸ್ಥೆ. ಹಾಗಾಗಿ ಧಾರ್ಮಿಕ ಸಂಪ್ರದಾಯಗಳು ಅನ್ನೋ ಹೆಸರಿನಲ್ಲಿ ವಕ್ಫ್ನಲ್ಲಿ ಮುಸ್ಲಿಮರು ಇರಬಾರದು ಅನ್ನುವಂಥದ್ದನ್ನು ಕೋರ್ಟ್ಗಳು ತಳ್ಳಿ ಹಾಕಿವೆ ಅನ್ನೋ ಮಾತನ್ನು ಕಿರಣ್ ರಿಜಿಜು ಸ್ಪಷ್ಟವಾಗಿ ಇವತ್ತು ಲೋಕಸಭೆಯಲ್ಲಿ ಹೇಳಿದ್ದಾರೆ. ವಕ್ಫ್ ಅಂದರೆ ಅದು ನಮಾಜ್ ಮಾಡೋದಲ್ಲ, ವಕ್ಫ್ ಅಂದರೆ ಅದು ಪ್ರೇಯರ್ ಮಾಡೋದಲ್ಲ. ವಕ್ಫ್ ಅನ್ನೋದು ಆಸ್ತಿ ನಿರ್ವಹಣೆ ಮಾಡುವಂಥ ಒಂದು ಕಾರ್ಯ. ಹಾಗಾಗಿ ಇಲ್ಲಿ
ಮುಸ್ಲಿಮರು ನಾನ್ ಮುಸ್ಲಿಮರು ಇದು ಯಾವುದಾರ ಭೇದ ಭಾವ ಇಲ್ಲದಲೇ ಎಕ್ಸ್ಪರ್ಟ್ಗಳು ಇರಬೇಕು ಅನ್ನುವಂಥ ಒಂದು ಅಂಶವನ್ನು ಕೇಂದ್ರ ಸರ್ಕಾರ ಇದರಲ್ಲಿ ಸೇರಿಸಿದೆ. ರಿಯಲ್ ಎಸ್ಟೇಟ್ ಎಕ್ಸ್ಪರ್ಟ್ಗಳಿರ್ಬೋದು, ಬೇರೆ ಬೇರೆ ತಜ್ಞರಿರ್ಬೋದು. ಸೊ ಈ ಎಲ್ಲ ತಜ್ಞರನ್ನು ಒಳಗೊಂಡಂತಹ ಕನಿಷ್ಠ 2 ಮುಸ್ಲಿಮೇತರರು ಇರುವಂತಹ ವಕ್ಫ್ ಬೋರ್ಡ್ ರಚನೆಗೆ ಈ ತಿದ್ದುಪಡಿ ಅನುವು ಮಾಡಿಕೊಡುತ್ತೆ ಸ್ನೇಹಿತರೆ. ಇಷ್ಟು ದಿನ ಏನಾಗ್ತಿತ್ತು, ಎಲ್ಲವೂ ಮುಸ್ಲಿಮಯ್ಯ, ಇಲ್ಲಿ ಹಿಂದೂಗಳು ಅಲ್ಲಿಗೆ ಹೋದರೆ ವಕ್ಫ್ ಬೋರ್ಡ್ಗೆ ಹೋದರೆ ನ್ಯಾಯ ಸಿಗುತ್ತೆ ಅನ್ನುವಂಥ ಯಾವ ನಿರೀಕ್ಷೆಯೂ ಇರಲಿಲ್ಲ, ಯಾವ ಭರವಸೆಯೂ ಇರ್ತಿರಲಿಲ್ಲ. ಈಗ ಕಾಲ ಬದಲಾಗಿದೆ, ತಿದ್ದುಪಡಿ ತಂದಾಗಿದೆ. ಇನ್ನು ಮುಂದಿನದು, ಈಗ ಕಾಂಗ್ರೆಸ್ ಸರ್ಕಾರದಲ್ಲಿ ಏನು ವಕ್ಫ್ ಟ್ರಿಬ್ಯುನಲ್ ಅಂತ ಒಂದು ನ್ಯಾಯಾಧೀಕರಣವನ್ನು ಏನು ಸ್ಥಾಪನೆ ಮಾಡಿದರೂ ಅದಕ್ಕೆ ಪರಮಾಧಿಕಾರ ಇತ್ತು. ಓವರ್ ರೈಡಿಂಗ್ ಪವರ್ಸನ್ನು ಅದಕ್ಕೆ ಕೊಡಲಾಗಿತ್ತು. ಯಾವುದೇ ಕೋರ್ಟಿನ ತೀರ್ಪನ್ನು ಉಲ್ಲಂಘಿಸಿ ಅಥವಾ ಯಾವುದೇ ಕೋರ್ಟಿನ ತೀರ್ಪನ್ನು ಅದು ರಿಜೆಕ್ಟ್ ಮಾಡಿ ತನ್ನದೇ ತೀರ್ಪು ಎತ್ತಿ ಹಿಡಿಯುವಂಥ ಅಧಿಕಾರವನ್ನು ಆ ಟ್ರಿಬ್ಯುನಲ್ಗೆ ಕೊಡಲಾಗಿತ್ತು. ಆದರೆ ಈಗ ಹೊಸ ಕಾನೂನಿನ ಪ್ರಕಾರ 140 ಕೋಟಿ ಭಾರತೀಯರು ಯಾವ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ನಂಬಿಕೆ ಇಟ್ಟಿದ್ದಾರೋ ಅದೇ ನ್ಯಾಯಾಂಗ ವ್ಯವಸ್ಥೆಯ ಒಳಕ್ಕೆ ವಕ್ಫ್ ಟ್ರಿಬ್ಯುನಲ್ನಲ್ಲೂ ತಂದಾಗಿದೆ. ಅಂದರೆ ವಕ್ಫ್ ಟ್ರಿಬ್ಯುನಲ್ ಕೂಡ ಭಾರತದ ನ್ಯಾಯಾಂಗ ವ್ಯವಸ್ಥೆಗೆ ಉತ್ತರದಾಯಿತ್ವ ಆಗಿದೆ. ವಕ್ಫ್ ಟ್ರಿಬ್ಯುನಲ್ ಕೊಡುವ ತೀರ್ಪನ್ನು ಚಾಲೆಂಜ್ ಮಾಡಿ ಹೈಕೋರ್ಟ್ಗೂ ಹೋಗ್ಬೋದು, ಸುಪ್ರೀಂ ಕೋರ್ಟ್ಗೂ ಹೋಗ್ಬೋದು. ವಕ್ಫ್ ಟ್ರಿಬ್ಯುನಲ್ ನೀಡುವ ತೀರ್ಪೇ ಅಂತಿಮ ಅನ್ನುವಂಥದ್ದೊಂದು ಏನು ಕರಾಳ ಕಾನೂನಿತ್ತು ಅದಕ್ಕೆ ಈಗ ಕಡಿವಾಣ ಬಿದ್ದಿವೆ. ಇನ್ನು ಮತ್ತೊಂದು, ವಕ್ಫ್ನ ಲೆಕ್ಕಪತ್ರಗಳ ವಿಚಾರ. ಇದು ಕಾಂಗ್ರೆಸ್ ತಂದಂತಹ ಕಾನೂನಿನಲ್ಲಿ ರಾಜ್ಯ ಸರ್ಕಾರಗಳಿಗೆ ಬಿಟ್ಟಿತ್ತು. ರಾಜ್ಯ ಸರ್ಕಾರಗಳು ವಕ್ಫ್ನ ಯಾವುದೇ ಆಸ್ತಿಯ ವಿವರವನ್ನು ಕೇಳೋಕ್ಕೆ ಹೋಗ್ತಿರಲಿಲ್ಲ ಬಿಡಿ. ಇಲ್ಲಿಯವರೆಗೆ ಅವ್ರು ಮಾತಾಡ್ಸೋದಕ್ಕೂ ಧೈರ್ಯ ಇರಲಿಲ್ಲ ಯಾವ ರಾಜ್ಯ ಸರ್ಕಾರಗಳಿಗೂ. ಅವರ ರಿಜಿಸ್ಟ್ರೇಷನ್ ಇರ್ಬೋದು, ಅಕೌಂಟ್ಸ್ ಇರ್ಬೋದು, ವಕ್ಫ್ ಆಸ್ತಿಯ ಮೇಲೆ ಕಟ್ಟಿದಂತಹ ಸಾವಿರಾರು ಕೋಟಿಯ ಕಮರ್ಷಿಯಲ್ ಕಾಂಪ್ಲೆಕ್ಸ್ಗಳಿರ್ಬೋದು, ಅದರ ಲೆಕ್ಕಪತ್ರ ಏನು, ಅದು ಯಾರಿಗೆ ಹೋಗ್ತಾ ಇದೆ ದುಡ್ಡು, ವಕ್ಫ್ ಹೆಸರಲ್ಲಿ ಯಾರ್ಯಾರು ದುಡ್ಡು ತಿಂತಾ ಇದ್ದಾರೆ, ಇದು ಯಾವುದು ಲೆಕ್ಕ ಸಿಗ್ತಿರಲಿಲ್ಲ. ಲೆಕ್ಕ ಕೇಳುವಂಥ ಅಧಿಕಾರವೂ ಸರ್ಕಾರಗಳು ಇದ್ದರೂ ಸಹ ಅದನ್ನು ಕಳ್ಕೊಂಡು ಹಾಗೆ ಆಡ್ತಾಯಿತ್ತು. ಆದರೆ ಈಗ ವಕ್ಫ್ನ ಲೆಕ್ಕಪತ್ರವನ್ನು ಪರಿಶೀಲಿಸುವಂಥ ಅಧಿಕಾರ ತಿದ್ದುಪಡಿಯ ಮೂಲಕ ಕೇಂದ್ರ ಸರ್ಕಾರಕ್ಕೆ ಕೊಡಲಾಗಿದೆ. ಸೊ ವಕ್ಫ್ ಬೋರ್ಡ್ಗಳು, ಅದು ಜಿಲ್ಲಾ ಬೋರ್ಡ್ಗಳಿರ್ಬೋದು, ರಾಜ್ಯ ಮಟ್ಟದ್ದಿರ್ಬೋದು, ಸೆಂಟ್ರಲ್ ವಕ್ಫ್ ಬೋರ್ಡ್ ಇರ್ಬೋದು, ಯಾವುದೇ ಇರ್ಬೋದು, ತನ್ನಲ್ಲಿರುವಂತಹ ಆಸ್ತಿಯ ವಿವರವನ್ನು, ಆ ಆಸ್ತಿಯ ಮುಖಾಂತರ ತಾನು ಗಳಿಸ್ತಾ ಇರತಕ್ಕಂತಹ ಆದಾಯವನ್ನು ಎಲ್ಲವನ್ನೂ ಸಹ ಕೇಂದ್ರ ಸರ್ಕಾರಕ್ಕೆ ಲೆಕ್ಕ ಕೊಡುವಂತಹ ಒಂದು ತಿದ್ದುಪಡಿಯನ್ನು ಈ ಹೊಸ ಮಸೂದೆಯಲ್ಲಿ ತರಲಾಗಿದೆ. ನಾವು ನೋಡಿರ್ಬೋದು, ನೀವು ಕೇಳಿರ್ಬೋದು, ವಕ್ಫ್ ಲ್ಯಾಂಡ್ನಲ್ಲಿ ಸಾವಿರಾರು ಕೋಟಿ ಮೌಲ್ಯದ ಮಾಲ್ಗಳು ಎದ್ದಿವೆ, 5 ಸ್ಟಾರ್ ಹೋಟೆಲ್ಗಳೆದ್ದಿವೆ. ಅವುಗಳನ್ನು ಜುಜ್ಬಿ 2 ಲಕ್ಷ 3 ಲಕ್ಷ ತಿಂಗಳಿಗೆ ಬಾಡಿಗೆ ತಗೋತಾ ಇದ್ದಾರೆ, ತೋರಿಸ್ತಾ ಇದ್ದಾರೆ ಲೆಕ್ಕ. ಆದರೆ ವಾಸ್ತವವಾಗಿ ಅದರ ಬಾಡಿಗೆ ಕೋಟಿ ಲೆಕ್ಕದಲ್ಲಿರ್ತದೆ, ಮಾರ್ಕೆಟ್ ವ್ಯಾಲ್ಯೂ. ಎಲ್ಲಿ ಹೋಗ್ತಾ ಇದೆ ದುಡ್ಡು? ಸೊ ವಕ್ಫ್ ಮಸೂದೆಯನ್ನು ವಿರೋಧಿಸುವವರು ಈ ಶ್ರೀಮಂತ ಮುಸ್ಲಿಮರು ಯಾರು ವಕ್ಫ್ ಬೋರ್ಡನ್ನು ತಮ್ಮ ಹತೋಟಿಯಲ್ಲಿ ಇಟ್ಕೊಂಡಿದ್ದಾರೆ ಅವರ ಹಿತಾಸಕ್ತಿಯ ಪರವಾಗಿ ಮಾತಾಡ್ತಾ ಇದ್ರು ಅನ್ನೋದು ಇದರಿಂದ ಗೊತ್ತಾಗುತ್ತೆ. ಹಾಗಾಗಿ ಬಡ ಮುಸ್ಲಿಮರಿಗೆ ಇದರಿಂದ ಅನುಕೂಲ ಆಗುತ್ತೆ ಅನ್ನೋದು ಸಹ ನಾವಿಲ್ಲಿ ಗಮನಿಸಬೇಕು ಸ್ನೇಹಿತರೆ. ಇನ್ನು ಮತ್ತೊಂದು, ಕಾಂಗ್ರೆಸ್ ಮಾಡಿದ ಕಾನೂನಿನಲ್ಲಿ ಶಿಯಾ ಮತ್ತು ಸುನ್ನಿ ಪಂಗಡಗಳಿಗೆ ಮಾತ್ರ ವಕ್ಫ್ ಬೋರ್ಡ್ಗಳು ಇದ್ವು. ಅದರಲ್ಲೂ ಶಿಯಾ ಮುಸ್ಲಿಮರು 15% ಜಾಸ್ತಿ, 15% ಅವರ ಜನಸಂಖ್ಯೆ ದಾಟಿದೆ ಅಂದರೆ ಮಾತ್ರ ಶಿಯಾ ವಕ್ಫ್ ಬೋರ್ಡು ಪ್ರತ್ಯೇಕವಾಗಿ ಸ್ಥಾಪನೆ ಆಗ್ತಾಯಿತ್ತು. ಇಲ್ಲದಿದ್ದರೆ ಎಲ್ಲವೂ ಸುನ್ನಿ ವಕ್ಫ್ ಬೋರ್ಡ್ಗಳೇ. ಈಗ ಅದರ ವಿಸ್ತಾರ ಮಾಡಿದೆ ಕೇಂದ್ರ ಸರ್ಕಾರ. ಏನು, ಅಲ್ಲಿರುವಂತಹ ಬೊಹ್ರಾಗಳಿಗೆ, ಆಗಾ ಖಾನ್, ಪಸ್ಮಂದ ಮುಸ್ಲಿಮರಿಗೆ, ಈ ಎಲ್ಲರಿಗೂ ಸಹ ಪ್ರತ್ಯೇಕವಾದಂತಹ ಒಂದು ವಕ್ಫ್ ಬೋರ್ಡ್ಗಳನ್ನು ಮಾಡುವ ಮುಖಾಂತರ ಎಲ್ಲರಿಗೂ ನ್ಯಾಯ ಸಿಗುವಂತಹ ಒಂದು ವ್ಯವಸ್ಥೆಯನ್ನು ಈ ತಿದ್ದುಪಡಿ ಮಾಡಿದೆ. ಸೊ ಇಷ್ಟೆಲ್ಲ ತಿದ್ದುಪಡಿಗಳು ಆದ ನಂತರ ಯಾರು ವಕ್ಫ್ ತಿದ್ದುಪಡಿಯನ್ನು ವಿರೋಧಿಸ್ತಾ ಇದ್ದಾರೆ ಅವರು ಹೇಳಬೇಕು, ಇದರಲ್ಲಿ ಸಂವಿಧಾನ ವಿರೋಧವಾದದ್ದು ಯಾವುದಿದೆ, ಮುಸ್ಲಿಮರಿಗೆ ಅನ್ಯಾಯವಾಗುವಂಥದ್ದು ಯಾವುದಿದೆ. ಮುಸ್ಲಿಮರ ಮಸೀದಿ ಕಿತ್ಕೊಳ್ತಾರೆ, ಮುಸ್ಲಿಮರ ದರ್ಗಾಗಳನ್ನ ಕಿತ್ಕೊಳ್ತಾರೆ, ಮುಸ್ಲಿಮರ ಈದ್ಗಾ ಮೈದಾನಗಳನ್ನ ಕಿತ್ಕೊಳ್ತಾರೆ. ಈ ರೀತಿ ಸುಳ್ಳು ಸುದ್ದಿಗಳನ್ನು ಹಬ್ಬಿಸ್ತಾ ಮುಸ್ಲಿಮರಲ್ಲಿ ಭಯ ಹುಟ್ಟಿಸುವಂಥ ಕಾರ್ಯಗಳು ಏನು ನಡೀತಿತ್ತು ಅದೆಲ್ಲಕ್ಕೂ ಒಂದೇ ಸಲ ಈಗ ಕಡಿವಾಣ ಬಿದ್ದಿದೆ. ಈ ಎಲ್ಲ ತಿದ್ದುಪಡಿಗಳಿಂದಾಗಿ ದೇಶದಲ್ಲಿ ಒಟ್ಟಾರೆಯಾಗಿ ಮುಸ್ಲಿಮರು ಸೇರಿದಂತೆ ಯಾರಿಗೂ ಅನ್ಯಾಯವಾಗೋದಿಲ್ಲ ಅನ್ನೋದನ್ನು ಕೇಂದ್ರ ಸರ್ಕಾರ ಖಾತ್ರಿಪಡಿಸಿಕೊಂಡಿದೆ. ಹಾಗಾಗಿ ಈ ವಕ್ಫ್ ತಿದ್ದುಪಡಿ ಕಾನೂನಿಗೆ ಈಗ ಮುಸ್ಲಿಮರಿಂದಲೂ ಬೆಂಬಲ ವ್ಯಕ್ತ ಆಗ್ತಾ ಇದೆ.